ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸದನದಿಂದ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಮಾತಾಡ್ತಾರಂತ ಈ ಸದನದಿಂದ ಏನ್ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಆದೇಶದ ಮೇಲೆ ಮಾತನಾಡಿದ್ದಾರೆ. ಡೆಫಿನಿಷನ್ ಇದೆ. ಕೊಡಬೇಕು ಅಂತ ಈಗ ಷಡ್ಯಂತ್ರದ ಭಾಗ ನೋಡಿ, ವಿಷಯ ಸಂಬಂಧ ಇಲ್ಲದೆಲ್ಲ ಮಾತಾಡಿ ಸರ್, ಇದೆಲ್ಲ ಧರ್ಮ ಅಂತ ತಂದಿದ್ದೀರಿ. ರವಿ ಸುಮ್ನೆ ಯಾಕೆ ನಮಗೂ ಅನ್ವಯ ಆಗುತ್ತೆ. ರವಿಯಣ್ಣ, ಈ ರವಿಯಣ್ಣ ಸುಟ್ಟಾಕೋರು ಅಧಿಕಾರವನ್ನು ಕೊಟ್ಟಿದೆ. ಮನುಸ್ಮೃತಿ ಸಂವಿಧಾನ ನಮ್ಮಲ್ಲಿ ಟೀಕೆ ಮಾಡಬಹುದು, ನಮ್ಮಲ್ಲಿ ದೇವರನ್ನು ಟೀಕೆ ಮಾಡಬಹುದು, ಬದುಕು ಹಕ್ಕು ಕೊಡುತ್ತೆ ದೇವರಿಲ್ಲ. ಸಭಾಪತಿಗಳೇ, ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮಗೆ ಕನ್ನಡ ಇಂಗ್ಲೀಷೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಉರ್ದು ಭಾಷೆ ನಾವು ಮಾತಾಡಿದ್ರೆ ಯಾರನ್ನಾದ್ರೂ ಅದು ಪ್ರಚೋದನಕಾರಿ ಮಾಡೋ ಪ್ರಶ್ನೆಗಳೇ ಬರುತ್ತೆ. ನಮ್ಗೆ ಅರ್ಥ ಗೊತ್ತಿದ್ರೆ ಈಗ ರಿಲಿಜನ್ನು ಧರ್ಮ ಅಂದರು. ಧರ್ಮ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ನಮ್ಮ ಭಾಷೆ 22 ಭಾಷೆಯಲ್ಲಿ, ರಿಲಿಜನ್ ಇಂಗ್ಲೀಷಲ್ಲಿ. ಧರ್ಮ ಅಂದ್ರೆ ಏನು ಇಂಗ್ಲೀಷಲ್ಲಿ? ರಿಲಿಜನ್ ಅಂದರೆ ಕನ್ನಡದಲ್ಲಿ ಏನು ಧರ್ಮ. ಅದಕ್ಕೆ ವ್ಯತ್ಯಾಸ ಇದೆ ಅಂದ್ರೆ ನಾವೇನು ಹೇಳೋಣ? ಕನ್ನಡ ಇಂಗ್ಲೀಷೇ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಇನ್ನು ಉರ್ದು ಅಂತ ನಾವಂದ್ರೆ ಏನು ಮಾಡ್ಬೇಕು ಹೇಳಿ? ಅದಕ್ಕೆ ದಯವಿಟ್ಟು ಬಿಲ್ಲಿಗೆ ಸ್ಥಿಮಿತ ಆದರೆ ಭಾಳ ಒಳ್ಳೇದು. ಇಲ್ಲ ಅಂದರೆ ನಾನು ಇರಿ 1 ಗಂಟೆ ಅಲ್ಲ 24 ಗಂಟೆ ಭಾಷಣ ಮಾಡ್ತೀನಿ. ದಯವಿಟ್ಟು ಅವಕಾಶ ಕೊಡಬೇಡಿ. ಅವಕಾಶ ಬೇಡ, ಅವಕಾಶ ಬೇಡ. ಸ್ಥಿಮಿತವಾಗಿ ಮಾತಾಡಿ ನೋಡಿ. ಮಾತಾಡಿದ್ದೀನಿ, ಸಾಯೋವರೆಗೂ ಮಾತಾಡ್ತೀನಿ. ಸಭಾಧ್ಯಕ್ಷರೇ, ಸಾಯೋವರೆಗೂ ಮಾತಾಡ್ತೀನಿ. ಕೇವಲ ಸದನಕ್ಕೆ ಸಭಾಪತಿಗಳು ನೋಡಿ, ಇವರ ಟೈಮ್ ಬೇಕು. 1 ನಿಮಿಷ. ಎಷ್ಟೊತ್ತರ ಮಾತಾಡ್ಬೇಕಾದ್ರೆ 2 ತಾಸು ಮಾತಾಡ್ಕಾಗತ್ತೀನಿ ನೋಡಿ. ಮತ್ತ ಪ್ರಚೋದನಕಾರಿ ಇದ ಬಿಲ್ ಐತೆ, ಅದ್ರ ಮೇಲೆ ಪ್ರಚೋದನೆ ಮಾಡಿದ್ರ ಈಗ ನೋಡಿ. ಮುಗಿಸ್ರಿ.